Hey, hi 10th class. Welcome back to the channel. A very big update regarding the SSLC exam 2 results. Are you waiting for the results? So before that, this is Tanmay, your English master teacher. So ಎಲ್ಲರೂ exam 2 ಅನ್ನೋದು ಹೆಂಗೆ ಬರ್ದಿದ್ರಿ ನೀವು ಚೆನ್ನಾಗಿ ಬರ್ದಿದ್ರೆ ಸೊ ಐ ಹೋಪ್ ಯು ಡಿಡ್ ಯುವರ್ ಎಕ್ಸಾಮ್ಸ್ ವೆಲ್ ರೈಟ್. ಸೊ ಇದ್ದೇ ಈ ವಿಡಿಯೋ ನೀವು ಎದಕ್ಕೆ ನೋಡಬೇಕು ಅನ್ನಂದ್ರೆ ಸೊ ಇದ್ದೇ ನಾನು ಒನ್ ಬಿಗ್ ಅಪ್ಡೇಟ್ ರಿಗಾರ್ಡಿಂಗ್ ದ ರಿಸಲ್ಟ್ಸ್ ಎಂದದು ರಿಸಲ್ಟ್ಸ್ ಯಾವಲ್ಲಿ ಬರ್ತಾವೆ ಅನ್ನೋದು ನಾನು ಹೇಳ್ತೀನಿ. ಅಂಡ್ ದೆನ್ ಅದಲ್ಲದಿಂಗೆ ಪೇಪರ್ ಕರೆಕ್ಷನ್ಸ್ ಹೆಂಗೆ ಇರ್ಬೋತಿಯವೆ, ಪೇಪರ್ ಕರೆಕ್ಷನ್ಸ್ ಟಫ್ ಅದನ ಈಸಿ ಅದನ ಅನ್ನೋದು ನಾನು ಹೇಳ್ತೀನಿ ರೈಟ್. ಸೊ ಆ್ಯಂಡ್ ಆಲ್ಸೋ ಗ್ರೇಸ್ ಮಾರ್ಕ್ಸ್ ಈ ಗ್ರೇಸ್ ಮಾರ್ಕ್ಸ್ ಅನ್ನೋದು ಅಸಲು ಎಂಟರ್ ಆತವೆ ನಿಮಗೆ ಬರೋದ ಇಲ್ಲದಕ್ಕೆ ಗ್ರೇಸ್ ಮಾರ್ಕ್ಸ್ ಅನ್ನೋದು ಇಲ್ಲವಾ ಅನ್ನೋದು ನಂಗೆ ಗೊತ್ತಿಲ್ಲ. ಆ್ಯಂಡ್ ಸೊ ಇವೆಲ್ಲ ನೀವು ತಿಳ್ಕೊಬೇಕಂದ್ರೆ ಏನು ಮಾಡ್ಬೇಕು ಗೊತ್ತಾ, ಲೈಕ್ ದಿಸ್ ವಿಡಿಯೋ ಆ್ಯಂಡ್ ಸಬ್ಸ್ಕ್ರೈಬ್ ಟು ದ ಚಾನಲ್. ಎದಕ್ಕೆ ಮತ್ತೆ ಲೆಟ್ಸ್ ಬಿಗಿನ್. ಸೊ ಇವಲ್ಲಿ ಆಲ್ರೆಡಿ ನಮಗೆ ಗುರ್ತು ನೀವು ಎಕ್ಸಾಮ್ 2 ಅನ್ನೋದು ಎಷ್ಟು ಯಾವ ದಿನಲಿದ್ದ ಯಾವ ದಿನ ಸಹ ನಾವು ಬರ್ದಿರಿ ನಾನು ಐಡಿಯಾ ಅದನ ಮ್ಯಾಮ್ ಅವೆಲ್ಲ ಬರ್ದೀನಿ ಇವೆಲ್ಲೇನು ಗುರ್ತಿಲ್ಲ ಮ್ಯಾಮ್ ಅನ್ನಂದ್ರೆ ನಿಮಗೆ ಗುರ್ತಿರ್ತವೆ ನಾನು ಅದು ಹೆಂಗೆ ಗುರ್ತಿರೋದು ಹಿಂಗೆ ಇರ್ತದೆ ರೈಟ್. ನೀವು ಎಕ್ಸಾಮ್ ಡೇಟ್ಸ್ ಅನ್ನೋ ಯಾವಲ್ಲಿ ಬರ್ದಿರಿ ಮೇ 18ಲಿದ್ದ ಮೇ 25 ಸರ್ ನಾವು ಈ ದಿನಲ್ಲೇ ನೀವು ಬರ್ದಿದ್ರಿ. ಹೌದು, ಇವ ಐಡಿಯಾ ಬಂದದೆ ರೈಟ್. ಸೊ ಎಷ್ಟು ಜನ ರಿಸಲ್ಟ್ಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಿ ನೀವು ಕಾಮೆಂಟ್ ಮಾಡಂಡಿ. ಸೊ ಇದ್ದೇ ಸ್ವಲ್ಪ ಸ್ಟೂಡೆಂಟ್ ಈ ರಿಸಲ್ಟ್ಸ್ಗೋಸ್ಕರ ಎದಕ್ಕೆ ವೆಯ್ಟ್ ಮಾಡಬೇಕು ಅನ್ನಂದ್ರೆ ಮ್ಯಾಮ್ ಆಲ್ರೆಡಿ ಫುಲ್ ಟೆನ್ಷನ್ದೇ ಇದ್ದೀನಿ ಮ್ಯಾಮ್, ಅಸಲು ನಾನು ಹಿಂಗೆ ಇವತ್ತು ಎಷ್ಟು 20 ರೈಟ್. ಸೊ ಇದ್ದೇ ನಾವು 26th ಅಲ್ಲ, ಸೊ 26th ಇನ್ನು 3 days ಅವನ 4 days ಅವನ ಲೈಕ್ 5 days ಅವನ ಅಸಲು ಏನು ಅರ್ಧ ಆತಿಲ್ವ ಮ್ಯಾಮ್ ಅಸಲು ರಿಸಲ್ಟ್ಸ್ ಯಾವಲ್ ಮ್ಯಾಮ್ ಹೇಳ್ರಿ ಅನ್ನಂದ್ರೆ ನಾನು ಹೇಳ್ತೀನಿ ರೈಟ್. ಸೊ ಇದ್ದೇ ಈ ಎಕ್ಸಾಮ್ 2 ಅನ್ನೋದು ಈಗ ಎಕ್ಸಾಮ್ 2 ಅನ್ನೋದು ರೋಸ್ ಮಂತಿಗೆ ಸ್ಟೂಡೆಂಟ್ ಹೆಂಗೆ ಯಾರು ಬರ್ತಾರೆ ಅನ್ನಂದ್ರೆ ಒಬ್ರು ಫೇಲ್ ಆದ ಸ್ಟೂಡೆಂಟ್ಸ್ ಇರ್ತಾರಲ್ಲ ಅವರು ಬರ್ದಿರ್ತಾರೆ ಆರ್ ಎಲ್ಸ್ ಇಂಪ್ರೂವ್ಮೆಂಟ್ಗೋಸ್ಕರ ರೈಟ್. ಸೊ ನನಗೆ ಇಷ್ಟೇ ಮಾರ್ಕ್ಸ್ ಬಂದವೆ, ನಂಗೆ ಇನ್ನೂ ಹೆಚ್ಚು ಮಾರ್ಕ್ಸ್ ಬೇಕು ಅನ್ನಂದ ಸ್ಟೂಡೆಂಟ್ಸ್ ಆ ಹುಡುಗರು ದೇ ವಿಲ್ ರೈಟ್ ದಿಸ್ ಇಂಪ್ರೂವ್ಮೆಂಟ್ ದಿಸ್ ಎಕ್ಸಾಮ್ 2 ಫಾರ್ ಇಂಪ್ರೂವ್ಮೆಂಟ್. ಸೊ ಇನ್ನೊಂದು ಬಂದು ಅಷ್ಟು ಜನ ಹೆಲ್ತ್ ಪ್ರಾಬ್ಲಮ್ಸ್ ಇರ್ತವೆ. ಸೊ ಇಲ್ಲದಕ್ಕೆ ಯಾವುದೋ ರೈಟ್ ಯಾವುದೋ ಸ್ವಲ್ಪ ರೀಸನ್ಸ್ ವಲ್ಲ ಆ ರೀಸನ್ಸ್ ಕಡೆ ಆಬ್ಸೆಂಟೀಸ್ ಅನ್ನೋದು ಬರ್ತಾವ ಮತ್ತೆ ಎಕ್ಸಾಮ್ಗೆ. ಸೊ ಆ ಆಬ್ಸೆಂಟೀಸ್ ಹುಡುಗರು ಕೂಡ ದೇ ರೋಡ್ ದ ಎಕ್ಸಾಮ್ 2 ರೈಟ್. ಸೊ ಇದ್ದೇ ನಮಗೆ ಈ ಎಕ್ಸಾಮ್ 2 ಎದಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತೀರಿ ಅನ್ನಂದ್ರೆ ಮ್ಯಾಮ್ ಕಾಲೇಜ್ ಅಡ್ಮಿಷನ್ಸ್ ಮ್ಯಾಮ್ ಹೌದಾ, ನಿಮ್ಮ ಕಾಲೇಜ್ದೇ ಅಡ್ಮಿಷನ್ಸ್ ಶುರು ಆಗ್ಬೇಕನ್ನ ಅನ್ಕೊಂಡಿದ್ರೆ ಒಳ್ಳೆ ಥರ ಬೇಕು ಅನ್ನಂದ್ರೆ ಫೀ ಕೂಡ ಸ್ವಲ್ಪ ಕನ್ಸೆಷನ್ ಇರ್ತದೆ ಮಾತು ನಿಮ್ಮ ರಿಸಲ್ಟ್ಸ್ ಪ್ರಕಾರ. ಸೊ ನಿಮ್ಮ ರಿಸಲ್ಟ್ಸ್ ಪ್ರಕಾರ ಕಾಲೇಜ್ ಅಡ್ಮಿಷನ್ ಆಗಿಬಿಡ್ತದೆ. ಆಮೇಲೆ ಆ ಕಾಲೇಜ್ ಎಷ್ಟು ಚೆನ್ನಾಗಿದ್ದ ಕಾಲೇಜ್ ಬೇಕು ಅನ್ನಂದ್ರೆ ನಿಮ್ಮ ರಿಸಲ್ಟ್ಸ್ ಕೂಡ ಹೈ ಇರಬೇಕು. ಆಮೇಲೆ ಹೆಂಗ್ ಕರೆಕ್ಟ್ ಹೌದಾ, ಇದು ಆಲ್ರೆಡಿ ನಿಮಗೆ ಗುರ್ತಿರ್ತದೆ. ರೋಸ್ಟು ಸ್ವಲ್ಪ ಹುಡುಗರಿಗೆ ಗುರ್ತಿರ್ಕಿಲ್ಲ. ಇದು ಐ ವಾಂಟ್ ಟು ಆ್ಯಡ್ ದಿಸ್ ಪಾಯಿಂಟ್ ನಾನು. ಸೊ ಅದಕ್ಕೆ ಎಕ್ಸಾಮ್ ಅನ್ನೋದು ಬೇಸ್ ಬರ್ದಿರಿ ಏನೋ ಅನ್ಕೊಂತಿದ್ದೀನಿ ನಾನು ರೈಟ್. ಇಲ್ಲಿ ನೋಡ್ರಿ, ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್. ಏನು ಅನ್ನಂದ್ರೆ ಯಾವುದು, ದಿಸ್ ಇಸ್ ಅಬೌಟ್ ದ ಕರೆಕ್ಷನ್ಸ್ ಕರೆಕ್ಷನ್ಸ್. ಸೊ ಈ ಕರೆಕ್ಷನ್ಸ್ ಅನ್ನೋದು ಹೆಂಗೆ ಮಾಡ್ತಾರ ಅಂದ್ರೆ ಈ ಕರೆಕ್ಷನ್ಸ್ದೇ ಫಸ್ಟ್ ಸ್ಟೆಪ್ಸ್ ಇರ್ತವೆ. ಓಕೆ, ಸೊ ಫಸ್ಟ್ ನೀವು ಕ್ವಶನ್ ಪೇಪರ್ ಅನ್ನೋದು ಒಬ್ಬ ಆತನೇ ಓದ್ತದೆ. ಆತನು ಪೇಪರ್ ಕರೆಕ್ಷನ್ ಮಾಡ್ಮಾಸೆ ಏನು ಮಾಡ್ತಾನೆ ಗುರ್ತಾ, ಇನ್ನೊಬ್ಬರು ಕಲಿಸ್ತಾನೆ. ಇನ್ನೊಬ್ಬನು ಏನು ಮಾಡ್ತಾನೆ ಗುರ್ತಾ, ಆ ಸಾರ್ ಬಂದು ಈ ಸಾರ್ ಅನ್ನೋದು ಬೇಸು ಕರೆಕ್ಷನ್ ಮಾಡನೇ ಇಲ್ಲವ ಅನ್ನೋದು ಆ ಸಾರ್ ನೋಡ್ತಾನೆ. ಯಾರು, ಸೆಕೆಂಡ್ ಸರ್ ಹೌದಾ. ಆ ಸೆಕೆಂಡ್ ಸಾರ್ ನೋಡ್ಮಾಸೆ ಆ ಪೇಪರ್ ಅನ್ನೋದು ಪಾಸ್ ಆನ್ ಆಗ್ತದೆ. ಯಾರಿಗೆ
ಬೋರ್ಡ್ ಎಕ್ಸಾಮ್ ತಾಲಿ ಆ ಬೋರ್ಡ್ಗೆ ಮಾರ್ಕ್ಸ್ ಅನ್ನೋದು ಅಪ್ಲೋಡ್ ಮಾಡೋದಿರ್ತಲ್ಲ, ಸೊ ಅಲ್ಲಿ ಅಪ್ಲೋಡ್ ಮಾಡೋಕ್ಕೆ ಇನ್ನೊಬ್ಬತ್ತು ಇಡ್ತಾನೆ ಅನ್ಮತ್. ಸೊ ಈ ತರಹ ಕರೆಕ್ಷನ್ಸ್ ಅನ್ನೋದು ಇರ್ತದೆ. ಬಟ್ ಕರೆಕ್ಷನ್ಸ್ ಅನ್ನೋದು ಈಸಿ ತರ ಅದನ್ನ, ಹಾರ್ಡ್ ಅದನ್ನ. ಪಾಯಿಂಟೇ ಬಂದರೆ ಕರೆಕ್ಷನ್ಸ್ ಆರ್ ಗೋಯಿಂಗ್ ಟು ಬಿ ಅ ವೆರಿ ಸ್ಟ್ರಿಕ್ಟ್. ಎದಕ್ಕೆ ಅನ್ನಂದ್ರೆ, ಮ್ಯಾಮ್ ಇದು ಎಕ್ಸಾಮ್ 2 ಅಲ್ಲ ಮ್ಯಾಮ್, ಈಸಿ ಕರೆಕ್ಷನ್ ಮಾಡ್ತಾರೆ, ನೀವೇನು ಹೇಳ್ತೀರಿ ಅನ್ನಂದ್ರೆ, ನೋ ನನ್ನ. ಸೊ ಎಕ್ಸಾಮ್ 1 ಸ್ವಲ್ಪ ಕರೆಕ್ಷನ್ಸ್ ಹಂಗೆ ಮಾಡಾರೆ, ಬಟ್ ಎಕ್ಸಾಮ್ 2 ಅನ್ನೋದು ಕರೆಕ್ಷನ್ಸ್ ತುಂಬಾ ಸ್ಟ್ರಿಕ್ಟ್ಲಿ ಆಗ್ಬೋದು, ರೈಟ್? ಸೊ ಇವಲ್ಲಿ ನಮಗೆ 26th ಅಲ್ಲ ಇವತ್ತು. ಸೊ 26th ತರಹ 26th ಮೇ ಬಿ 31st ಸೆನವು ಓಕೆ ಕರೆಕ್ಷನ್ಸ್ ಆಗ್ಬೋದು, ರೈಟ್? ಈಗ ಕರೆಕ್ಷನ್ಸ್ ಆದ್ಮೇಲೆ ಏನ್ ಬರ್ತದೆ, ಮಾರ್ಕ್ಸ್ ಅನ್ನೋದು ವೆಬ್ಸೈಟ್ಗೆ ಅಪ್ಲೋಡ್ ಮಾಡ್ಬರ್ತದೆ, ಹೌದಾ? ಸೊ ಆ ಮಾಸೆ ಏನ್ ಮಾಡ್ತದೆ ಅನ್ನಂದ್ರೆ, ಆ ಬೋರ್ಡ್ ಅನ್ನೋದು ರಿಸಲ್ಟ್ಸ್ ಅನ್ನೋದು ಅಪ್ಡೇಟ್ ಮಾಡ್ತಾರೆ ನಿಮಗೆ, ರೈಟ್? ಪಬ್ಲಿಷ್ ಮಾಡ್ತಾರೆ. ಸೊ ಈ ತರಹ ಇರ್ತದೆ. ಇನ್ನೊಂದನ್ನ ಐ ವಾಂಟ್ ಟು ಸ್ಪೀಕ್ ಒನ್ ಮೋರ್ ಥಿಂಗ್. ಏನು ಅಂದರೆ, ಒಬ್ಬ ಹುಡುಗಿ ಅಂದರೆ ನಂಗೆ ಗುರ್ತಿದ್ದ ಸರ್, ಆತನು ಒಬ್ಬ ಹುಡುಗಿಂಗೆ ಬಡ್ದಲ್ಲಂತ, ಸರ್ ಪ್ಲೀಸ್ ಪಾಸ್ ಮೀ ಸರ್, ಓಕೆ ಸೊ ಡ್ಯೂ ಟು ಸಮ್ ಅನ್ಕಂಡೀಷನಲ್ ರೀಸನ್ಸ್ ಅಂದಪ್ಪಲೆ ಬಡ್ದಲ್ಲ ಮಾತು. ಹಂಗೆ ಆ ಸಾರ್ ಆ ರೀಸನ್ ನೋಡಿ ಕ್ವೆಶನ್ ಪೇಪರ್ ಅನ್ನೋದು, ನೀವು ಬರೆದ ಆನ್ಸರ್ ಶೀಟ್ ಅನ್ನೋದು ಕರೆಕ್ಷನ್ ಮಾಡಂಗಿಲ್ಲ. ಎದಕ್ಕೆ ಗುಡ್ದ ಆ ಸಾರ್ಸೆ ಕೂಡ ರೋಸು ವ್ಯಾಲ್ಯೂಸ್ ಅನ್ನೋ ಇರ್ತವೆ, ನಾಟ್ ಅಬೌಟ್ ದ ವ್ಯಾಲ್ಯೂಸ್ ನನ್ನ. ಸೊ ಒಬ್ಬ ಸಾರ್ ನಿಮಗೆ ಪಾಸ್ ಮಾರ್ಕ್ಸ್ ಕೊಟ್ಟಾನೆ, ಓಕೆ, ಇನ್ನೊಂದು ಸರ್ ಚೆಕಿಂಗ್ ಮಾಡ್ತಾನಲ್ಲ, ಇಲ್ಲಿ ನೋಡು, ಸಬ್ಜೆಕ್ಟ್ ಟೀಚರ್ ಕರೆಕ್ಷನ್, ಆಮೇಲೆ ರೀಚೆಕ್ಕಿಂಗ್. ಈ ರೀಚೆಕ್ಕಿಂಗ್ ತಾಲಿ ಈಗ ರೀಚೆಕ್ಕಿಂಗ್ ಪ್ರಾಸೆಸ್ದೇ ಆ ಸಾರ್ ಗುరించి ಒರೆಯ ಬೀಳ್ತದೆ. ಸೊ ಅದಕ್ಕೆ ಯಾರು ಈ ರೀಸನ್ಸ್ ತರಹ ಹಿಂಗೆ ರೀಸನ್ಸ್ ಇದ್ದವಲ್ಲಿ ಯಾರಂಗ ಮಾಡಂಗಿಲ್ಲ. ಸೊ ಹಿಂಗೆ ದಟ್ ಈಸ್ ಸೋ ರಾಂಗ್. ಬಟ್ ಅವ್ರೇ ರೀಸನ್ಸ್ ಇರ್ತಾವ ನನ್ನ, కానీ ನೀವು ಎಕ್ಸಾಮ್ಸ್ ಅನ್ನೋ ಬೇಸ್ ಬರ್ತೀರ ನಾನು ಅನ್ಕೊಂತಿದ್ದೀನಿ, ರೈಟ್? ಈ ತರ ಕರೆಕ್ಷನ್ಸ್ ಅನ್ನೋದು ಹಿಂಗಿರ್ತವೆ. ಇನ್ನೊಂದು ಬಂದು ನಾನು ಕೇಳಿದನಲ್ಲ, ಮಾರ್ಕ್ಸ್ ಅಪ್ಡೇಟ್ ಆಮಾಸೆ ಏನ್ ಬರ್ತದೆ, ಬೋರ್ಡ್ ಅನ್ನೋದು, ರೈಟ್? ನಮ್ಮ ಕರ್ನಾಟಕ ಸ್ಟೇಟ್ ಬೋರ್ಡ್ ಅನ್ನೋದು, ಎಕ್ಸಾಮಿನೇಷನ್ ಬೋರ್ಡ್ ಅನ್ನೋದು, ಅದು ಒಂದು ದಿನ ಅನ್ನೋದು ನೋಡ್ತದೆ, ರೈಟ್? ಸೊ ಆಮಾಸೆ ಯೂಸಸ್ ಅ ಫಾಸ್ಟ್ ಕರೆಕ್ಷನ್ ಪ್ರಾಸೆಸ್. ಸೊ ಎದಕ್ಕೇನಂದ್ರೆ, ಎಕ್ಸಾಮ್ 2 ಆಲ್ರೆಡಿ ಲೇಟ್ ಆಗಿಬಿಟ್ಟದೆ, ಹೌದಾ? ಮಿಡ್ ಡೇ ಕಂಡಕ್ಟ್ ಮಾಡ್ಯಾರ. ಸೊ ರಿಸಲ್ಟ್ಸ್ ಲೇಟ್ ಆಗಿ ಬಂದವ ಅನ್ಕೊಂಡು ಏನಾಗ್ತದೆ, ಕಾಲೇಜ್ ಅಡ್ಮಿಷನ್ಸ್ ತಾಲಿ ಪ್ರಾಬ್ಲಮ್ ಆಗೋಚ್ಚು. ಸೊ ಅದಕ್ಕೆ ಕರೆಕ್ಷನ್ಸ್ ಅನ್ನೋದು ಫಾಸ್ಟೇ ಮಾಡಿ, ಹೌದಾ? ತುಂಬ ಫಾಸ್ಟೇ ಮಾಡಿ, ರಿಸಲ್ಟ್ಸ್ ಕೂಡ ಡಿಲೇ ಮಾಡದಂಗೆ ಫಾಸ್ಟಿಗೆ ಕೊಡ್ತಾರೆ. ಹೇಳ್ತೀನಿ ಯಾವಲ್ಲಿ ಮ್ಯಾಮ್ ನೀವೆಲ್ಲ ಪ್ರಾಸೆಸ್ ಕೇಳ್ತೀರಿ, కానీ ರಿಸಲ್ಟ್ಸ್ ಅನ್ನೋದು ಯಾವಲ್ಲಿ ಬರ್ತದೆ ಮ್ಯಾಮ್ ಅದು ಹೇಳ್ತಿಲ್ಲ ಅಂದ್ರೆ ಹೇಳ್ತೀನಿ ನಾನು, ರೈಟ್? ಸೊ ನಾನು ಎಜುಕೇಷನ್ ಬೋರ್ಡ್ ಅನ್ನೋದು ಹೇಳಿದ್ದೀನಲ್ಲ, ಸೊ ರಿಸಲ್ಟ್ಸ್ ವಿಲ್ ಬಿ ಅಫಿಷಿಯಲಿ ಡಿಕ್ಲೇರ್ಡ್ ಬೈ KSEAB, ಓಕೆ? ಸೊ ರಿಸಲ್ಟ್ಸ್ ಅನ್ನವು ಹೆಂಗೆ ಬರ್ತವೆ ಅನ್ನಂದ್ರೆ ನಮಗೆ ಆಲ್ರೆಡಿ ಗುರ್ತು. ಈ ರಿಸಲ್ಟ್ಸ್ ಅನ್ನವು ಅಫಿಷಿಯಲ್ ವೆಬ್ಸೈಟ್ದೇ ಬರ್ತವೆ, ಆರ್ ನಿಮ್ಮ ಮೊಬೈಲ್ಗೆ ಮೆಸೇಜ್ ಅನ್ನೋದು ಬರ್ತದೆ, ಓಕೆ? ಸೊ ಆ ಮೆಸೇಜ್ ಬರೋದಕ್ಕೆ ಕೂಡ ಯು ಕ್ಯಾನ್ ಗೋ ಆ್ಯಂಡ್ ಚೆಕ್ ಫಾರ್ ಅ KAR results.nic.in ಇದ್ದೇ ನೀವು ನಿಮ್ಮ ರಿಸಲ್ಟ್ಸ್ ನೋಡ್ಕೊಳೋచ్చు, ಹೌದಾ? ಓಕೆ ಮ್ಯಾಮ್ ಹೆಂಗೆ ನೋಡ್ಕೊಳೋచ్చు అని ಹೇಳಿದ್ರಿ, ಯಾವಲ್ಲಿ ಬರ್ತವೆ ಮ್ಯಾಮ್ ರಿಸಲ್ಟ್ಸ್ ಅನ್ನೋದು ಹೇಳ್ತಿಲ್ಲಲ್ಲ, ರೈಟ್? ಇಲ್ಲಿ ನೋಡ್ರಿ, ಕರೆಕ್ಷನ್ ಅನ್ನೋದು ಒಂದು 1 ವೀಕ್ದೇ ಕಂಪ್ಲೀಟ್ ಆಗಿಬಿಡ್ತದೆ. ಮೇ ಬಿ ಅಂದರೆ ಇದು ಅಫಿಷಿಯಲಿ ಅಲ್ಲ, ರೋಸು ವೆಬ್ಸೈಟ್ಸ್ ಥರ ನಾನು ಅನಾಲಿಸಿಸ್ ಮಾಡಿ ನಾನು ಏನು ಹೇಳ್ತೀನಿ ನಾನಂದರೆ, ಸೊ ನಮ್ಮ ಸಾರ್ಸ್ ಕೂಡ ಅವರೇ. ಸೊ ಆ ಸಾರ್ಸ್ ಅನ್ನೋರು ನನಗೆ ಏನು ಹೇಳೋಣ ಅಂದರೆ, ಸೊ ಇಟ್ ಮೇ ಟೇಕ್, ರೈಟ್, June 1st ವೀಕ್ದೇ, ಓಕೆ, June 1st ವೀಕ್ ಆರ್ 4th 5th 4th to 6th. ಸೊ ಆ ಥರ ಆ ದಿನದೇ ರಿಸಲ್ಟ್ಸ್ ಅನ್ನೋವು ಅನೌನ್ಸ್ ಮಾಡ್ತಿದ್ದಾರೆ, ರೈಟ್? ಕರ್ನಾಟಕ ಬೋರ್ಡ್ ಅವರು. ಸೊ ಯಾ, ಸೊ ಇಲ್ಲಿ ನೋಡ್ರಿ, June 1st ವೀಕ್ ನನ್ನ,
ಓಕೆ, ಸೊ ನೀವು ಹೆಂಗೆ ಮಾಡ್ಕೊಬೇಕು ಅನ್ನೋದು ನಾನು ಪ್ರಾಸೆಸ್ ಹೇಳಿದ್ದೀನಿ. ನಿಮ್ಮ ಮೊಬೈಲೇ ಮೆಸೇಜ್ ಬರ್ತದೆ, ಆರ್ ಎಲ್ಸ್ ಯು ಕ್ಯಾನ್ ಚೆಕ್ ದ ರಿಸಲ್ಟ್ಸ್ ಇನ್ ದ ಕರ್ನಾಟಕ ರಿಸಲ್ಟ್ಸ್ ವೆಬ್ಸೈಟ್. ಓಕೆನಾ? ಆ್ಯಂಡ್ ಈ ಎಕ್ಸಾಮ್ 2 ಅನ್ನೋದು ಎಷ್ಟು ಜನ ಬರ್ದಾರೆ ಓಕೆ ಅನ್ನೋದು ನಮಗೆ ಅಫಿಷಿಯಲ್ಲೇ ಗೊತ್ತಿಲ್ಲ, ಬಟ್ ಸ್ವಲ್ಪ 1000 ಜನನೇ ಬರ್ದಾರೆ ನಾನು. ಓಕೆ, ಸೊ ಇಲ್ಲಿ ನಮಗೆ ಏನು ಅನ್ನಂದ್ರೆ ನಮ್ಮ ಒಂದು ಟ್ರಸ್ಟ್ ಅನ್ನೋದು ಇರಬೇಕು, ರೈಟ್? ಸೊ ಇಲ್ಲಿ ಈ ಎಕ್ಸಾಮ್ 2 ರಿಸಲ್ಟ್ಸ್ ಅನ್ನೋದು ಗ್ರೇಸ್ ಮಾರ್ಕ್ಸ್ ಲಿಂಕ್ ಆಯವ ಇಲ್ಲವ ಅನ್ನೋದು ಯಾರೇ ಬೆನಿಫಿಟ್ ಇರ್ತದೆ ಅಂದರೆ ಬಾರ್ಡರ್ ಲೈನ್ ಸ್ಟೂಡೆಂಟ್ಸ್ಗೆ ಬೆನಿಫಿಟ್ ಆಗಿರ್ತದೆ. ಓಕೆ, ಸೊ ಹಂಗೆ ನಾನು ಈ ತರಹ ನಾನು ಗ್ರೇಸ್ ಮಾರ್ಕ್ಸ್ ತಾಲಿ ಇನ್ನ ಹೆಚ್ಚು ಹೇಳಬೇಕು అని ಅನ್ಕೊಂತಿದ್ದೀನಿ. ಸೊ ಇಲ್ಲಿ ಅಫಿಷಿಯಲ್ ಗ್ರೇಸ್ ಮಾರ್ಕ್ಸ್ ಡೀಟೇಲ್ಸ್ ಆರ್ ನೋನ್ ಓನ್ಲಿ ಆಫ್ಟರ್ ದ ಎಕ್ಸಾಮ್. ಇದಕ್ಕೆ ಏನಂದರೆ ಎಷ್ಟು ಆ್ಯಡ್ ಮಾಡಬಹುದು ಅನ್ನೋದು ಅವರು ಎಕ್ಸಾಮ್ ಬರೆದ ರೀತಿ ಬಟ್ಟಿ ಅವರು ಅನೌನ್ಸ್ ಮಾಡ್ತಾರೆ, ಹೌದಾ? ಸೊ ಅದಕ್ಕೆ ವಿ ಕೆ ನಾಟ್ ಓರಲಿ ಟೆಲ್ ದ ಕೌಂಟ್ ಅನ್ನೋದು, ರೈಟ್? ಸೊ ಇದಕ್ಕೆ ಮತ್ತೆ ಲೇಟ್, ಹೌದಾ? ರಿಸಲ್ಟ್ಸ್ ಅಪ್ಡೇಟ್ ಅನ್ನೋದು ಎವ್ವಲನ್ನ ಬರೋಚು, ಗవర్నమెంట్ ಎವ್ವಲನ್ನ ಅನೌನ್ಸ್ ಮಾಡೋಚು. ಸೊ ನೀವು ಮೊಬೈಲ್ ಹಿಡ್కొని ಓಕೆ, ಮೊಬೈಲ್ ಹಿಡ್కొని ಚೆಕ್ ಮಾಡ್ತಾ ಇರಂడి ದಿನಾನ, ರೈಟ್? ಮೇ ಬಿ ನಂಗೆ ಗೊತ್ತಿ ಮಾರ್ನಿಂಗ್ ಟೈಮ್ಸ್ದೇ ರಿಲೀಸ್ ಮಾಡುವುದು, ರೈಟ್? ಈ 10, 9 to 11, 12 ಆ ಮಧ್ಯೆ ಆ ಟೈಮ್ದೇ ಅವ್ರು ರಿಲೀಸ್ ಮಾಡ್ತಾರೆ. ಸೊ ಈ ಹಿಂಗೆ ರಿಸಲ್ಟ್ಸ್ ಅನ್ನೋದು ನೀವು ಚೆಕ್ ಮಾಡ್కొని ದಿನಾನ ವೆಯ್ಟ್ ಮಾಡ್ತಾ ಇದ್ದೀನಿ ಅಂದಪ್ಪಲೆ ಅನ್ಕೊಂತಾ ಇದ್ದೀನಿ. ಆ್ಯಂಡ್ ಸ್ಟೂಡೆಂಟ್ಸ್ ಹೂ ರೋಡ್ ದ ಎಕ್ಸಾಮ್ 2, ಸೊ ಅವರು ವೆಯ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ಅವರೇ ನಾನು ಆಲ್ ದಿ ಬೆಸ್ಟ್ ಕೇಳ್ಬೇಕಂತ ಅನ್ಕೊಂತಿದ್ದೀನಿ. ಎದಕ್ಕೆ ಅಂದರೆ ಮ್ಯಾಮ್ ಇವಲ್ಲಿ ಎದಕ್ಕೆ ಆಲ್ ದಿ ಬೆಸ್ಟ್ ಕೇಳ್ತೀರಿ ಮ್ಯಾಮ್ ಅಂದರೆ ಫಾರ್ ದ ರಿಸಲ್ಟ್ಸ್, ಹೌದಾ? ರಿಸಲ್ಟ್ಸ್ ಅನ್ನೋದು ಎಷ್ಟು ಚೆನ್ನಾಗಿ ಬಂದರೆ ನಿಮ್ಮ ಕಾಲೇಜ್ ಅಡ್ಮಿಷನ್ ಅನ್ನೋದು ಅಷ್ಟು ಬೇಸ್ ಬರ್ತವೆ, ಹೌದಾ? ಒಳ್ಳೆ ಕಾಲೇಜ್ ಬೇಕು ಅನ್ನಂದರೆ ಒಳ್ಳೆ ಮಾರ್ಕ್ಸ್ ಬೇಕು, ಒಳ್ಳೆ ರಿಸಲ್ಟ್ಸ್ ಬೇಕು. ಸೊ ಅದಕ್ಕೆ ನಾನು ಸೊ ಆಲ್ ದಿ ಬೆಸ್ಟ್ ಫಾರ್ ದೋಸ್ ಸ್ಟೂಡೆಂಟ್ಸ್ ಹೂ ರೋಡ್ ದ ಎಕ್ಸಾಮ್ 2 SSLC ಎಕ್ಸಾಮ್ 2. ಸೊ ಈ ವಿಡಿಯೋ ನಿಮಗೆ ನಚ್ಚರೆ ಲೈಕ್ ಮಾಡಿರಿ ಆ್ಯಂಡ್ ಶೇರ್ ಮಾಡಂడి. ಎದಕ್ಕೆ ಅನ್ನಂದರೆ ಇದು ನಾರ್ಮಲ್ ವಿಡಿಯೋ ಅಲ್ಲಲ್ಲ, ಸೊ ರಿಸಲ್ಟ್ಸ್ ಅಪ್ಡೇಟ್ కాబట్టి ಸೊ ಯು ಕ್ಯಾನ್ ಶೇರ್ ದಿಸ್ ವಿಡಿಯೋ ಟು ಯುವರ್ friends, family members ಹಂಗೆ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಲೈಕ್ ದಿಸ್ ವಿಡಿಯೋ ಆ್ಯಂಡ್ ಕಮೆಂಟ್ ಮಾಡಂడి ಹೌ ಮೆನಿ ಆಫ್ ಯು ವಿಲ್ ಗೆಟ್ ಅ ಗುಡ್ ಮಾರ್ಕ್ಸ್, ಸೇ ಎಸ್ ಆರ್ ನೋ. ಅದು ಚಾಟ್ ಬಾಕ್ಸ್ದೇ ಕಮೆಂಟ್ ಮಾಡಂడి, ನಾನು ನೋಡ್ತಾ ಇರ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.